ಸರ್ವದೇವಮಯೋ ರಾಜನ್ ಕರೋ ವಿಪ್ರಸ್ಯ ದಕ್ಷಿಣ ಹಸ್ತೋಪಸ್ಪರ್ಶನ ವಿಧಿ ತವಾಖ್ಯಾತೋ ಮಹೀಪತೆ. ಈ ರೀತಿಯಾಗಿ ಆಚಮನ ಮಾಡಿದರೆ ಸರ್ವದೇವಮಯೋ ರಾಜನ್ ಕರೋ ವಿಪ್ರಸ್ಯ ದಕ್ಷಿಣ, ಬಲಗೈ ಅನ್ನೋದು ದೇವತಾ ಸನ್ನಿಧಾನಕ್ಕೆ ಪಾತ್ರವಾಗುತ್ತೆ, ಇಡೀ ಬಲಗೈ ಅನ್ನೋದು. ಅದರಿಂದಾಗಿ ಅವನು ಸಾಧಕ ಬಲಗೈಯನ್ನೆತ್ತಿ ಆಶೀರ್ವಾದ ಮಾಡ್ತಾನೆ. ಜ್ಞಾನಿಯ ಬಲಗೈ ಅತ್ಯಂತ ಪವಿತ್ರ ಯಾಕೆ ಅಂತಂದರೆ ಈ ಹಿನ್ನೆಲೆಯಲ್ಲಿ. ಅಂದರೆ ಇಲ್ಲಿ ಪವಿತ್ರ ಅಂತಂದರೆ ಹೊರಗಡೆಯ ಪಾವಿತ್ರ್ಯ, ದೈಹಿಕ ಪಾವಿತ್ರ್ಯ ಏನಿದೆ ಅದು ಅಂಡರ್ಸ್ಟುಡ್ಡು, ಸೋಪೋ ಅಥವಾ ಆ ಕಾಲದಲ್ಲಿ ಏನು ಸಿಗ್ತಾ ಇರುತ್ತೋ ಅದರಿಂದ ಪವಿತ್ರಗೊಳಿಸಿಕೊಳ್ಳೋದು. ಇವಾಗ ಒಂದು ಕಾಲದಲ್ಲಿ ಅಂಟುವಾಳದ ಪುಡಿಯಿಂದ ಬಟ್ಟೆ ತೊಳ್ಕೊಳ್ತಾ ಇದ್ದರು, ಈಗ ಸೋಪಿನಲ್ಲಿ ತೊಳ್ಕೊಳ್ತಾರೆ. ಆ ತರಹದ ದೈಹಿಕವಾದ ಶುದ್ಧಿ ಏನಿದೆ, ಬಾಹ್ಯವಾದ ಶುದ್ಧಿ ಏನಿದೆ ಅದು ಅಂಡರ್ಸ್ಟುಡ್, ಅದನ್ನು ಪ್ರತ್ಯೇಕ ಹೇಳಲೇಬೇಕಾಗಿಲ್ಲ. ಕರಕರೆ ಅಂತ ಅನಿಸುತ್ತೆ, ಕೈಯಲ್ಲಿ ಅಂಟಿದ್ದು ತೊಳ್ಕೊಳ್ತಾನೆ. ಆದರೆ ಅದು ದೇವತಾ ಪಾತ್ರವಾದಾಗ ಅದು ಶುಚಿ. ದೇವತಾ ಸನ್ನಿಧಾನ ಪಾತ್ರ ಆಗೋದು ಯಾವಾಗ, ಯಾವ ಕ್ರಿಯೆಯನ್ನು ಮಾಡಿದರೆ ಅನ್ನೋದನ್ನು ಇಲ್ಲಿ ಹೇಳುತ್ತಾರೆ. ಈ ಕ್ರಿಯೆಯನ್ನು ಮಾಡಿದರೆ ಗಂಗಾದ್ಯಾ ಸರಿತ ಸರ್ವಾ ಜ್ಞೇಯ ಭಾರತ ಸತ್ತಮ ಯಾನ್ಯಂ ಅಂಗುಲಿಷು ಪರವಾಣಿ ಗಿರಯಸ್ತಾನಿ ವಿದ್ಧಿವೈ. ಅವನು ಯಾವ ರೀತಿ ಚಿಂತನೆ ಮಾಡಬೇಕು ಅಂತ ಹೇಳಿದರೆ, ತನ್ನ ಬಲಗೈಯಲ್ಲಿ ಇಡೀ ಕೈ ಗಂಗೆ ಮೊದಲಾದ ತೀರ್ಥಾಭಿಮಾನಿ ದೇವತೆಗಳು ಸನ್ನಿಹಿತರಾಗಿದ್ದಾರೆ ಅಂತನ್ನುವ ಹಿರಿದಾದ ಚಿಂತನೆ. ಯಾನ್ಯಂಗುಲಿಷು ಪರ್ವಾಣಿ, ಇಲ್ಲಿ ಇರತಕ್ಕಂತಹ ಪರ್ವಗಳು ಅಂದರೆ ಸ್ಫುಟವಾದ ಗೆರೆಗಳು ಏನಿದೆ ಅದನ್ನು ಪರ್ವ, ಅಂಗುಲಿ ಪರ್ವ ಅಂತ ಕರೀತಾರೆ. ಈ ಅಂಗುಲಿ ಪರ್ವ ಏನಿದೆ ಅದು ಪರ್ವತಾಭಿಮಾನಿ ದೇವತೆಗಳ ನೆಲೆ. ಹೀಗೆ ಎಲ್ಲ ದೇವತೆಗಳು ಕೂಡ ಸನ್ನಿಹಿತರಾಗಿರ್ತಾರೆ. ಹಸ್ತೋಪಸ್ಪರ್ಶನ ವಿಧಿ ತವಾಖ್ಯಾತೋ ಮಹೀಪತೆ. ಇಷ್ಟು ಅರ್ಥ ದೇವರ ಪೂಜೆಯಲ್ಲೇ ಆಗಲಿ ಸಂಧ್ಯಾವಂದನೆಯಲ್ಲಾಗಲಿ ಮಾಡುವ ಆಚಮನಕ್ಕೆ ಇಷ್ಟು ಅರ್ಥ ಉಂಟು. ಒಂದು ಆಚಮನವನ್ನು ಸರಿಯಾಗಿ ಮಾಡಿದರೆ ಈ ರೀತಿಯಾದ ಫಲ ಇದೆ. ಸುಮಂತುರ್ವಾಚ ಕೇಶಾಂತಂ ಷೋಡಶೇ ವರ್ಷೇ ಬ್ರಾಹ್ಮಣಸ್ಯ ವಿಧೀಯತೆ ರಾಜನ್ಯ ಬಂಧೋರ್ದ್ವಾವಿಂಚೇ ವೈಶ್ಯಸ್ಯತ್ಯಧಿಕೆ ತತಃ ಅಮಂತ್ರಕಾ ಸದಾ ಕಾರ್ಯ ಸ್ತ್ರೀಣಾಂ ಚೂಡಾಮಹೀಪತೆ. ಇನ್ನು ಸಂಸ್ಕಾರ ಯಾವ್ಯಾವಾಗ ಮಾಡಬೇಕು ಅಂತ. ಬ್ರಾಹ್ಮಣನಿಗೆ ಕಡೆಯಲ್ಲಿ ಷೋಡಶೆ ವರ್ಷ 16 ವರ್ಷ ಅಬ್ಬಬ್ಬ 16 ವರ್ಷದ ಒಳಗಡೆ ಮಾಡಬೇಕು. ಅಂದರೆ ಈ ಹಿಂದೆ 8, 9, 7ನೇ ವಯಸ್ಸಿಗೆ ಮಾಡಿದ್ರೆ ಒಳ್ಳೆಯದು ಮುಂಜಿ, ಇಲ್ಲ ಅಂತಂದರೆ 8. ಭವಿಷ್ಯ ಪುರಾಣದಲ್ಲಿ ಮುಂದಿನ ಕಾಲವನ್ನು ಗಮನದಲ್ಲಿಟ್ಟುಕೊಂಡು 16 ವರ್ಷ ಓಕೆ, 16 ವರ್ಷದ ಒಳಗಡೆ ನೀವೇನು ಮಾಡಬೇಕು, ಮುಂಜಿ ಮಾಡಿ ಅಂತ ಕೊಡ್ತಾ ಇದ್ದಾರೆ. ಅಂದರೆ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು, ಕಲಿಯುಗವನ್ನು ಗಮನದಲ್ಲಿಟ್ಟುಕೊಂಡು ಈ ತರಹದ ಚಿಂತನೆ ಬಂದಿರೋದು. ಇನ್ನು ರಾಜನ್ಯ ಬಂಧೋರ್ ದ್ವಾವಿಂಶೇ, ಕ್ಷತ್ರಿಯನೊಬ್ಬನಿಗೆ 22 ವಯಸ್ಸಿನ ತನಕ ಮುಂಜಿ ಮಾಡಲಿಕ್ಕೆ ಪರ್ಮಿಷನ್. ಇನ್ನು ವೈಶ್ಯಸ್ಯತ್ಯಧಿಕೆ ತತಃ, ಒಬ್ಬ ವೈಶ್ಯನಿಗೆ 23ನೆಯ ತನಕ, 23ನೆಯ ವಯಸ್ಸಿನ ತನಕ ಅದು ವಿಸ್ತರಿಸಿಕೊಳ್ಳುತ್ತೆ. ಇದಾದ ಮೇಲೆ ಹೆಣ್ಣು ಮಕ್ಕಳಿಗೆ ಮೊದಲಾದವರಿಗೆಲ್ಲ ಅಮಂತ್ರಕವಾದ ಕ್ರಿಯೆ, ಚೂಡಾಕರ್ಮ ಮೊದಲಾದವುಗಳೆಲ್ಲ ಮಂತ್ರ ಏನು ಹೇಳೋದು ಬೇಕಿಲ್ಲ, ಕ್ರಿಯೆಗಳನ್ನು ಮಾಡಿಸಬಹುದು. ಆಚಾರಮಗ್ನಿಕಾರ್ಯಂಚ ಸಂಧ್ಯೋಪಾತನಮೇವ ಚ ಅಧ್ಯಾಪಯತ್ತು ಸಚ್ಚಿಷ್ಯಾನ್ ಸದಾ ಚಾಂತ ಉದಂಗ್ಮುಖ. ಅವರಿಗೆ ಈ ತರಹದ ಶಿಷ್ಟಾಚಾರವನ್ನು ಹೇಳಬೇಕು. ಶಿಷ್ಟಾಚಾರ ಅಂತ ಹೇಳಿದರೆ ಯಾವುದರಿಂದ ದೇವತೆಗಳ ಸನ್ನಿಧಾನ ಮೈಯಲ್ಲಿ ಬರ್ತದೋ ಆ ರೀತಿಯ ಅವರ ನಡವಳಿಕೆ. ಇದು ಸೋಷಿಯಲ್ ಅವೇರ್ನೆಸ್ಸಿಗೂ ಇದು ಕಾರಣ. ಒಬ್ಬ ಹೀಗೆ ಬದುಕಿದರೆ
ಅವನ ಪರಿಸರ ಶುಚಿಯಾಗಿ ಇರುತ್ತೆ, ಅವನು ಏನು ಕೊಳೆಯನ್ನು ಮಾಡೋದಿಲ್ಲ. ಈ ಮುಂಜಿಯಾದ ಹೊಸತರಲ್ಲಿ ಮಗುವನ್ನು ಕರೆದು ಉಷ್ಟೂದ್ದ ಹೇಳಲಿಕ್ಕುಂಟು. ಮರಕ್ಕೆ ಕಲ್ಲೆಸಿಬೇಡ, ನೀರಿನಲ್ಲಿ ಕಲ್ಲೆಸಿಬೇಡ, ನೀರಿನಲ್ಲಿ ಕಾಲಾಡಿಸಬೇಡ ಅಂತೆಲ್ಲ ಹೇಳಲಿಕ್ಕಿದೆ. ಕುಳಿತಾಗ ಸುಮ್ಮನೆ ಕಾಲಲ್ಲಾಡಿಸ್ತಾ ಇರಬೇಡ. ಆಮೇಲೆ ಕೈ ಏನೋ ಒಂದು ಮಾಡ್ತಾನೇ ಇರಬೇಕು ಅಂತ ಹೇಳಿರಬಾರ್ದು. ಸುಮ್ಮನೆ ಇರಲಿಕ್ಕೂ ಗೊತ್ತಾಗಬೇಕು. ಸುಮ್ಮನೆ ಇರೋದು ಅಂದ್ರೇನು? ಸುಮ್ಮನೆ ದೇಹದ ಯಾವ ಅಂಗಾಂಗಗಳು ಹಂದಾಡದಂತೆ ನೀನು ಇಟ್ಕೊಳ್ಳಿಕ್ಕೂ ನಿನಗೆ ಬಂದಿರಬೇಕು. ಇದಕ್ಕಿಂತ ಒಂದು ಒಳ್ಳೆ ಮಿಲ್ಟ್ರಿಯಲ್ಲಿ ಕೊಡೋದು ಅಷ್ಟೇ ತಾನೆ. ಮಿಲ್ಟ್ರಿಯಲ್ಲಿಯೂ ಕೂಡ ಇದನ್ನೇ ಕೊಡೋದು. ನಿಮಗೆ ಅವಕಾಶ ಇದ್ದಾಗ ನಿಮ್ಮ ಕೈ ಕಾಲು ಎಲ್ಲವನ್ನ ಆಡಿಸ್ತಾ ಇರಿ. ಇದೇ ಸಮಯ ಬಂದಾಗ ಸುಮ್ಮನೆ ಕೂತಿರಬೇಕು. ಎಷ್ಟು ಗಂಟೆ? ನೀವು ಸೈನಿಕರ ಹತ್ರ ಹೋಗಿ ಕೇಳಿದ್ರೆ 16-20 ಗಂಟೆ ಒಂದೇ ಪೊಸಿಷನಲ್ಲಿ ನಿಂತಿರಬೇಕು ಅಂತ ಅದು ಗೊತ್ತಿರಬೇಕು. ಸೊ ಒಬ್ಬ ಸೈನಿಕ ಯಾವ ಪ್ರಿಪೇರ್ ಆಗಿರ್ತಾನೆ, ತನ್ನ ದೈಹಿಕವಾದ ಸಂಚಲನಗಳನ್ನು ನಿಯಂತ್ರಣ ಮಾಡಿರ್ತಾನೆ, ಆ ತರಹ ಒಬ್ಬ ಸದಾಚಾರ ರಥ ಸಾಧಕನೂ ಕೂಡ ಆ ರೀತಿ ಇರಬೇಕು. ತನ್ನ ಅನ್ನಾಹಾರಗಳನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ಗೊತ್ತಿರಬೇಕು. ಅದಕ್ಕೆ ಉಪವಾಸದ ಹಿನ್ನೆಲೆಯಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಅಂದರೆ ದೈಹಿಕವಾದ ಕ್ರಿಯೆಗಳು, ದೈಹಿಕವಾದ ಚಲನವಲನಗಳನ್ನು ನಿನ್ನ ಹತೋಟಿಯಲ್ಲಿ ಇಟ್ಕೊಂಡಿರಬೇಕು. ಆ ತರಹ ಟ್ರೈನ್. ಹೀಗಾಗಿ ಒಬ್ಬ ಸಾಧಕ ಸನ್ಯಾಸಿಯಾಗಲಿಕ್ಕೆ ಕೊಡುವ ಟ್ರೈನಿಂಗಿಗೂ ಒಬ್ಬ ಸೈನಿಕನಿಗೆ ಅಗತ್ಯವಾದ ಟ್ರೈನಿಂಗಿಗೂ ಅಂತಹ ವ್ಯತ್ಯಾಸ ಏನಿಲ್ಲ. ಕ್ಷೇಮೇಂದ್ರ ಅಂತ ಹೇಳಿ ಒಬ್ಬ ಕಾಶ್ಮೀರದ ಕವಿ, ಅವನು ಸೇವ್ಯ ಸೇವಕೋಪದೇಶ ಅಂತ ಹೇಳಿ ಒಂದು ಪುಟ್ಟ ನಿಬಂಧನವನ್ನು ಬರೆದಿದ್ದಾನೆ. ಅದರಲ್ಲಿ ಅವನು ಹೇಳ್ತಾನೆ, ಒಬ್ಬ ಸೇವಕ, ಒಬ್ಬ ಸನ್ಯಾಸಿ, ಒಬ್ಬ ಸೈನಿಕ, ಮೂರೂ ಜನರು ಕೂಡ ಜಿತೇಂದ್ರಿಯರು, ಬೇರೊಬ್ಬರಿಗಾಗಿ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟವರು. ಆದರೆ ಇಬ್ಬರು, ಸನ್ಯಾಸಿ ಮತ್ತು ಸೈನಿಕ ಇಬ್ಬರು ಕೂಡ ಸ್ವರ್ಗಕ್ಕೆ ಹೋಗ್ತಾರೆ. ಸೇವಕನ ಆ ಉತ್ಕಟವಾದ ಸೇವೆ, ಜಿತೇಂದ್ರಿಯತ್ವ, ಪರಾರ್ಥವಾಗಿ ತನ್ನ ಕ್ರಿಯೆಗಳನ್ನೆಲ್ಲ ಮಾಡೋದು, ಸ್ವಾರ್ಥ ಇಲ್ಲದೆ ಇರೋದು, ಅದು ಯಾವುದು ಪ್ರಯೋಜನಕ್ಕೆ ಬರುವುದಿಲ್ಲ. ಯಾಕೆಂದರೆ ಮಾಡಿ ಏನು ಪ್ರಯೋಜನ? ಅವನು ಸಂತುಷ್ಟನಾದ ಧಣಿ ಎಷ್ಟು ಕೊಟ್ಟಾನು, ಏನು ಕೊಟ್ಟಾನು? ಅದರಿಂದಾಗಿ ಧನಿಕರ ಮನೆಯಲ್ಲಿ ಅಡಿಯಾಳಾಗಿರುವುದಕ್ಕಿಂತ ಒಂದೋ ಸನ್ಯಾಸಿಯಾಗೋದು ಬೆಟರು, ಒಂದೋ ಸೈನಿಕನಾಗೋದು ಬೆಟರು. ಯಾಕೆಂದರೆ ಇಬ್ಬರ ಆ ದೇಹತ್ಯಾಗ ಅಂತನ್ನೋದು ದೇವರಿಗೆ ದೇವತೆಗಳಿಗೆ ಪ್ರೀತಿಕರವಾಗಿ ಇರುತ್ತೆ. ಸೇವಕನ ದೇಹತ್ಯಾಗ ಜಿತೇಂದ್ರಿಯತ್ವ, ಸಂಯಮ, ಸುಖತ್ಯಾಗ, ದುಃಖ ಪ್ರಾಪ್ತಿ, ದುಃಖ ಸಹನೆ, ಕ್ಲೇಶ ಸಹನೆ, ಇದ್ಯಾವುದು ಕೂಡ ದೇವರಿಗೆ ಪ್ರೀತಿಕರವಾಗಿರಲ್ಲ. ಸ್ವತಃ ಅವರು ಧಣಿಗೂ ಕೂಡ ದುಡ್ಡು ಕೊಡ್ತೀನಿ ಅಂತ ಇವೆಲ್ಲ ಮಾಡ್ತಾನೆ ಅಂತ ಅನ್ಕೋತಾರೆ. ಈ ಹಿನ್ನೆಲೆಯಲ್ಲಿ ಒಬ್ಬ ಆಚಾರದಲ್ಲಿ, ಶಿಷ್ಟಾಚಾರದಲ್ಲಿ ಬದುಕಬೇಕೆಂದವ ಸೈನಿಕನ ರೀತಿಯಲ್ಲಿ ತಯಾರಾಗಿರ್ತಾನೆ. ತನ್ನ ಅಂಗಾಂಗಗಳನ್ನು ಸುಮ್ಮನೆ ಮುಟ್ಟಿಕೊಳ್ಳೋದು, ಸುಮ್ಮನೆ ತಲೆ ಕೆರ್ಕೊಳ್ಳೋದು, ಟೆನ್ಷನ್ ಆದಾಗ ಉಗುರು ಕಚ್ಚೋದು, ಇದ್ಯಾವುದು ಮಾಡೋಲ್ಲ ಅವನು. ಸರಿಸುಮಾರು ಮಡಿಯಲ್ಲಿ ಇರುವವರಿಗೆ, ಅಂದರೆ ಶುದ್ಧವಾದ ಮಡಿಯಲ್ಲಿ ಇರುವವರಿಗೆ ಅದು ಸಹಜವಾದ ಟ್ರೈನಿಂಗ್. ಅದು ನೀವು ಗಮನಿಸಿ. ಮಡಿ ಮಾಡುವವರು ಅಂದರೆ ದೇವರ ಸೇವೆ ಆ ತರಹ ಎಲ್ಲ ಮಾಡ್ತಾರಲ್ಲ, ಅವ್ರನ್ನೆಲ್ಲ ನೋಡಿ ನೀವು. ಅನವಶ್ಯಕವಾಗಿ ದೇಹವನ್ನು ಕೆರ್ಕೊಳ್ಳೋದು ಅವೆಲ್ಲ ಇಲ್ಲವೇ ಇಲ್ಲ. ಹೀಗೆ ಇದ್ದುಬಿಟ್ಟಿರ್ತಾರೆ ಅವರು ಕೈಯನ್ನು. ಅಂದರೆ ಆ ತರಹದ ಆಚಾರ. ಇದು ಪರಿಸರ ಎಷ್ಟು ಶುದ್ಧವಾಗಿರುತ್ತೆ ಈ ತರಹ ಇದ್ದರೆ. ದೇಹದಿಂದ ಅನಗತ್ಯವಾದ ಮಾಲಿನ್ಯಗಳು, ಅನಗತ್ಯವಾದ ಕ್ರಿಯೆಗಳೇ ಹೊರಗಡೆ ಬೀಳೋದಿಲ್ಲ. ಅದರಿಂದ ಹೀಗೆ ನಿಜವಾಗಿಯೂ ಇರೋದು ಹೀಗೆ.
ಶೃಣುಷ್ವೈಕಮನಾರಾಜನ್ ಪರಮಂ ಬ್ರಹ್ಮಣೋ ಮುಖಂ ಓಂಕಾರ ಪೂರ್ವಿಕಾಸ್ತಿಸ್ರೋ ಮಹಾವ್ಯಾಹೃತಯೋ ವ್ಯಯಾ. ಅಲ್ಲ, ಇಷ್ಟೆಲ್ಲ ಆಚಾರಗಳನ್ನು ಮಾಡೋದು ಏಕೆ? ಇಷ್ಟೆಲ್ಲ ಇಂದ್ರಿಯ ಸಂಯಮ ಯಾಕೆ? ಇಷ್ಟೆಲ್ಲ ವೈರಾಗ್ಯ ಯಾಕೆ? ಕಣ್ಣ ಮುಂದೆ ಇರುವ ಪದಾರ್ಥಗಳನ್ನು ಭೋಗಿಸದೇ ಇರೋದು ಯಾಕೆ? ಯಾಕೆ ಅಂತಂದರೆ ಸುಮಂತು ಹೇಳ್ತಾರೆ, ಅಧ್ಯಯನಕ್ಕಾಗಿ. ಓಂಕಾರ ಮೊದಲಾಗಿರುವ ವ್ಯಾಹೃತಿಗಳು ಇವೆ. ಭೂ, ಭುವಃ, ಸ್ವಃ ಅಥವಾ ಸುವಃ. ಈ ಮೂರು ವ್ಯಾಹೃತಿಗಳನ್ನು ಒಳಗೊಂಡ ತ್ರಿಪದ ಚೈವ ಸಾವಿತ್ರಿ ವಿಜ್ಞೇಯ ಬ್ರಹ್ಮಣೋ ಮುಖಂ. ಇದು ವೇದದ ಅತ್ಯಂತ ಪ್ರಮುಖವಾದ ಭಾಗ ಗಾಯತ್ರಿ. ಆ ಗಾಯತ್ರಿ ಏನಿದೆ, ಯೋಧೀತೆ ಹನ್ಯ ಹನ್ಯೇತಾಂ ತ್ರೀಣಿ ವರ್ಷಾಣ್ಯತಂದ್ರಿತಃ. ಇದನ್ನು ಒಂದು ಚೂರು ಅತಂದ್ರಿತಃ, ಆಯಾಸವಿಲ್ಲದೆ ಉದಾಸೀನವಿಲ್ಲದೆ ಪಠಿಸಬೇಕು. ಆಗ ವೇದವನ್ನು ತಿಳಿಯಲು ಸಮರ್ಥನಾಗ್ತಾನೆ.